ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ತುಂಬ ಸ್ವಾಗತ. ಸೊ ಇವತ್ತಿನ ವ್ಲಾಗು ತುಳಸಿ ವಿವಾಹದ ದಿನ ಅಂತ ಹೇಳ್ಬೋದು. ಸೊ ಎವ್ರಿ ಟೈಮ್ ನಾನು ಲಾಸ್ಟ್ ಇಯರ್ ವ್ಲಾಗಲ್ಲಿನೂ ಕೂಡ ತೋರಿಸಿದ್ದೀನಿ ತುಳಸಿ ವಿವಾಹಕ್ಕೆ ಏನೆಲ್ಲ ಬೇಕು, ಏನೆಲ್ಲ ಮಾಡಬೇಕು ಅನ್ನೋದನ್ನು. ಸೊ ನಾನು ಮತ್ತೆ ಅದೇ ರಿಪೀಟ್ ಮಾಡೋದಿಲ್ಲ, ಗೊತ್ತಿರುತ್ತೆ ಎಲ್ಲರಿಗೂ. ಸೊ ಗೊತ್ತಿಲ್ಲ ಅಂದರೆ ಲಾಸ್ಟ್ ಇಯರ್ ವ್ಲಾಗಲ್ಲಿ ಚೆಕ್ ಮಾಡಿ ನಾನು ತುಳಸಿ ವಿವಾಹಕ್ಕೆ ಏನೆಲ್ಲ ಸಾಮಾನು ಬೇಕು ಅಂಥೇಳಿ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಸೊ ಈ ಸಲ ಏನಂತಾರೆ, ನನ್ನ ಹಸ್ಬೆಂಡ್ ಮಾಡ್ತೀನಿ ಅಂತಂದ್ರು ಪೂಜಾ. ಪ್ರತಿ ಸಲ ನಾನೇ ಮಾಡ್ತಾಯಿದ್ದೆ. ಸೊ ಈ ಸಲ ಅವರು ಮನೇಲಿದ್ದರು, ಆಫೀಸ್ ಇರಲಿಲ್ಲ. ಸೊ ಹಾಗಾಗಿ ಈ ಸಲ ಅವರೇ ಮಾಡ್ತಾಯಿದ್ದಾರೆ. ಸೊ ಒಂದು ಚಿಕ್ಕ ಗ್ಲಿಮ್ಸ್ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ರೆಡಿಯಾಗಿ ಏನಂತಾರೆ, ಮನೆ ತುಂಬ ಬೆಳಗೋದು ಅಂದರೆ ನನಗೆ ತುಂಬ ಇಷ್ಟ. ಎಷ್ಟು ಏನಂತಾರೆ, ಪ್ರತಿದಿನ ಈ ರೀತಿ ಬೆಳಗಲಿಕ್ಕೆ ತುಂಬ ಖುಷಿಯಾಗುತ್ತೆ. ಬಟ್ ಎವ್ರಿ ಡೇ ನಾವು ಈ ರೀತಿ ದೀಪ ಹಚ್ಚೋದಿಲ್ಲ. ಇಷ್ಟು ಜಾಸ್ತಿ ಮನೆ ತುಂಬ ಡೆಕೋರೇಷನ್ ಮಾಡೋದೇ ಇಲ್ಲ. ಸೊ ಒಂದು ಹಬ್ಬದಲ್ಲಿ ಏನೆಲ್ಲ ಮಾಡಬೇಕು, ಒಂದು ಲಗ್ನ ಅಂದರೆ ಕಾರ್ಯದಲ್ಲಿ ಏನೆಲ್ಲ ಮಾಡಬೇಕು ಅನ್ನೋದನ್ನು ಇಲ್ಲಿ ಏನಂತಾರೆ ತುಳಸಿ ವಿವಾಹದಲ್ಲಿ ಇಲ್ಲಿ ಶೇರ್ ಮಾಡ್ತಾ ಇರೋದು. ಸೊ ನನಗೆ ದೀಪ ಹಚ್ಚೋದು ಅಂದರೆ ಮನೆಯೆಲ್ಲ ತುಂಬ ಬೆಳಕು ಬರೋದು, ಒಂದು ರೀತಿ ಒರಿಜಿನಲ್ ಲೈಟ್ ಅಂತಾರಲ್ಲ ಆ ರೀತಿ. ಸೊ ತುಂಬ ಖುಷಿ ಆಗುತ್ತೆ. ಯಾವಾಗಲೂ ಕಂಟಿನ್ಯೂಸ್ ಆಗಿ ಈ ರೀತಿ ಬೆಳಗ್ತಿರಬೇಕು ಅನಿಸುತ್ತೆ. ಅದರಲ್ಲಿ ಫೋಟೋಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ಸಲ ಅಂತೂ ತುಂಬಾ ಮಜಾ ಮಾಡಿದ್ವಿ ತುಳಸಿ ವಿವಾಹಕ್ಕೆ. ನನ್ನ ಮಗ ಕೂಡ ಈ ಸಲ ಕ್ರ್ಯಾಕರ್ಸ್ ಹಾರಿಸಿದ್ದಾನೆ, ಪಟಾಕಿ ಹಾರಿಸಿದ್ದಾನೆ. ಸೊ ಅವನರಲ್ಲೇ ನಾವು ಮಕ್ಕಳಾಗಿ ತುಂಬ ಎಕ್ಸೈಟ್ಮೆಂಟಾಗಿ ಎಂಜಾಯ್ ಮಾಡ್ಕೋತಾ ಖುಷಿಯಾಗಿ ಟೈಮ್ ಹೋಗಿದ್ದೇ ಗೊತ್ತಿಲ್ಲ ಅವತ್ತಿನ ದಿನ. ಸೊ ನಾನು ಜಾಸ್ತಿ ಏನು ಮಾಡಿರಲಿಲ್ಲ, ನೈವೇದ್ಯಕ್ಕೆ ಅಂಟಿನ ಉಂಡೆ ಮಾಡಿದ್ದೆ. ಸೊ ಈ ಸಲ ಚಕ್ಲಿ ಮಾಡಲಿಕ್ಕೆ ಆಗಿಲ್ಲ, ಹಾಗಾಗಿ ಎಷ್ಟಾಗುತ್ತೋ ಅಷ್ಟನ್ನೇ ಮಾಡಿದ್ದೀನಿ ನೈವೇದ್ಯಕ್ಕೆ. ಬೇಕಿದ್ದರೆ ಅಡುಗೆನೂ ಕೂಡ ಮುಂಜಾನೆ ಮಾಡ್ತಾರೆ ಮಡಿಲೆ ಅಡುಗೆ. ಸೊ ನಮ್ಮ ಮನೆಯಲ್ಲಿ ಗುಲ್ಬರ್ಗದಲ್ಲಿ ಮಾಡೋದು ಮೇನಾಗಿ. ಸೊ ಇಲ್ಲಿ ನಾರ್ಮಲ್ ಆಗಿ ಹೇಗೆ ಏನಂತಾರೆ ತುಳಸಿ ವಿವಾಹನ ಮಾಡಬೇಕು ಅನ್ನೋದನ್ನು ನಾನು ಯಾವಾಗಲೂ ಹೇಳಿದ್ದೀನಿ ಕೂಡ. ಪ್ರತಿಯೊಂದು ಹಬ್ಬ ಆಗಲಿ, ಸೊ ಗ್ರ್ಯಾಂಡಾಗಿ ಅಥವಾ ಮೇನ್ ಹಬ್ಬಗಳು ಏನಿರುತ್ತೋ ಅವೆಲ್ಲ ನಾವು ಗುಲ್ಬರ್ಗದಲ್ಲೇ ಮಾಡೋದು. ಸೊ ಇಲ್ಲಿ ಏನಂತಾರೆ ಅನಿವಾರ್ಯವಾಗಿ ಇದ್ವಿ ಅಂತಂತಂದರೆ, ಏನಾದರೂ ಆಫೀಸ್ ಲೀವ್ ಕೊಟ್ಟಿಲ್ಲ, ಸ್ಕೂಲ್ ಇತ್ತು ಅಂತಂದರೆ ಆವಾಗ ನಾವು ಬೇಸಿಕ್ ಪೂಜೆ ಏನಿರುತ್ತೋ ಅದನ್ನು ನಾವು ಇಲ್ಲಿ ಮಾಡೋದು. ಸೊ ಇಲ್ಲೆಲ್ಲ ನಮ್ಮ ಕಡೆ ಎಲ್ಲ ಬನ್ನಿ ಎಲ್ಲ ಸಿಗುತ್ತೆ, ಇಲ್ಲಿ ಬೇರೆ ರೀತಿಯೇ ಸಿಗುತ್ತೆ. ಸೊ ಹಾಗಾಗಿ ಏನಂತಾರೆ ಯಾವುದು ಸಿಗುತ್ತೋ ಅದನ್ನೆಲ್ಲ ಮಾಡೋದು. ಸೊ ಹೂವು ಆಗಲಿ ಕಾಮನ್ ಸಿಗುತ್ತೆ, ನೆಲ್ಲಿಕಾಯಿ ಕೂಡ ಸಿಗುತ್ತೆ. ಇಲ್ಲಿ ಬನ್ನಿ ಗಿಡ ಸಿಗೋದಿಲ್ಲ, ಸೊ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇಲ್ಲಿ. ಸೊ ಇಲ್ಲಿ ಬಿಲ್ಪತ್ರಿನೂ ಸಿಗೋದು ಕಷ್ಟ, ಅಥವಾ ಇನ್ನೊಂದು ಹಣ್ಣು ಇರುತ್ತಲ್ಲ, ಬೆಲ್ಲದ ಹಣ್ಣು ಏನೋ ಅಂತಾರೆ ಅದಕ್ಕೆ, ಅದು ಕೂಡ ಸಿಗುತ್ತೆ. ಸೊ ಅದನ್ನು ನೈವೇದ್ಯ ಮಾಡಿದ್ದು. ಸೊ ಒಂದಿಷ್ಟು ಹಣ್ಣುಗಳನ್ನು ನೈವೇದ್ಯ ಮಾಡಿದ್ದು. ಸೊ ರಂಗೋಲಿ ಕೂಡ ತುಂಬಾ ಚೆನ್ನಾಗಿ ಈ ಸಲ ಡೆಕೋರೇಷನ್ ಅಂದರೆ ತುಂಬ ಕ್ವಿಕ್ಕಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನು ನಿಮಗೆ ಇಲ್ಲಿ ತೋರಿಸ್ತೀನಿ ವ್ಲಾಗಲ್ಲಿ. ಕೆಲವೊಂದು ನೀವು ಇಟ್ಕೋಬೇಕು ಮನೆಯಲ್ಲಿ, ತುಂಬಾ ಅರ್ಜೆಂಟಲ್ಲಿ ಟೈಮ್ ಇಲ್ಲಾರ್ದಾಗ ಈ ರೀತಿ ಟೈಮ್ ಸೇವ್ ಆಗುತ್ತೆ ನಿಮಗೆ. ಸೊ ನಾನು ಕೂಡ ಎಷ್ಟೋ ವ್ಲಾಗಲ್ಲಿ ಅಥವಾ ಎಷ್ಟೋ ವಿಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ ಕೂಡ. DIY ರಂಗೋಲಿ ಮ್ಯಾಟ್ಸ್ ಅಂತ ಕರಿಬೋದು, ಅಥವಾ ಬೆಸ್ಟ್ ಔಟ್ ಆಫ್ ವೇಸ್ಟ್ ನಿಮ್ಮದು ಹಳೆ ಬಟ್ಟೆಗಳಿರುತ್ತಲ್ಲ, ಒಂದು ಕಾರ್ಡ್ಬೋರ್ಡ್ ಏನಂತಾರೆ ತೊಗೊಂಡು ನಿಮ್ಮ ಯಾವ್ದು ಫ್ಲವರ್ ಟೈಪ್ ಬೇಕೋ, ಯಾವ ರೀತಿ ಆಕಾರ ಬೇಕೋ ಅದನ್ನು ತೊಗೊಂಡು ಅಲಂಕಾರ ಮಾಡಿ ಇಟ್ಕೊಳ್ಳಿ, ತುಂಬ ಯೂಸ್ ಆಗುತ್ತೆ. ಅದನ್ನು ಕೂಡ ನಮಗೆ ಶೇರ್ ಮಾಡ್ತೀನಿ ನಾನು ಯಾವ ರೀತಿ ಡೆಕೋರೇಷನ್ ಮಾಡ್ತೀನಿ ಅಂತ. ಸೊ ಈ ರೀತಿ ಮಾಡಿಟ್ಕೊಳ್ಳೋದ್ರಿಂದ ನಿಮಗೆ ತುಂಬ ಟೈಮ್ ಸೇವ್ ಆಗುತ್ತೆ. ಹಬ್ಬ ಹರಿದಿನಗಳಲ್ಲಿ ನಿಮಗೆ ಜಾಸ್ತಿ ಟೈಮ್ ಹತ್ತೋದಿಲ್ಲ ಒಂದು ರಂಗೋಲಿ ಬಿಡಿಸೋದಾಗಲಿ, ಅಥವಾ ನಿಮಗೆ ಮನೇಲಿ ಮಾಡಲಿಕ್ಕಾಗಿಲ್ಲ ಅಂದರೆ ಈ ರೀತಿ ರೆಡಿಮೇಡ್ ಕೂಡ ಸಿಗುತ್ತೆ. ನಾನು ಇಲ್ಲಿ ತುಳಸಿ ಏನಂತಾರೆ ಪೂಜೆ ಪಕ್ಕದಲ್ಲಿ ರಂಗೋಲಿ ನೋಡಿದ್ದೀರಲ್ಲ, ಸೊ ಜಸ್ಟ್ ಬಾರ್ಡರ್ ಆಗಿ ನೀವು ರಂಗೋಲಿ ಹಾಕ್ಬೋದು. ಸೊ ತುಂಬ ಕ್ವಿಕ್ಕಾಗಿ ಆಮೇಲೆ ಚೆನ್ನಾಗಿ ಕೂಡ ಅನಿಸುತ್ತೆ. ಒಂದು ರೀತಿ ಕ್ಯಾಂಡಲ್ ಹೋಲ್ಡರ್ ಟೈಪ್ ಇರುತ್ತೆ ಇದು, ಆ ಶೇಪಲ್ಲೇ ನಿಮ್ಗೆ ರೆಡಿಮೇಡ್ ಕೂಡ ಸಿಗುತ್ತೆ. ಎಷ್ಟೋ ಅಡ್ವಾನ್ಸ್ ಆಗಿ ಬಂದಿದೆ. ಬಟ್ ನಾನು ಮನೆಯಲ್ಲಿ ವೇಸ್ಟ್ ಇರೋದ್ರಿಂದ ಅದನ್ನು ಒಂದು ಕ್ರಿಯೇಟಿವ್ ಆಗಿ ಮಾಡೋದು ನನಗೆ ತುಂಬ ಇಷ್ಟ. ಸೊ ಯಾವುದು ವೇಸ್ಟ್ ಆಗಬಾರ್ದು ಅನ್ನೋದು. ಸೊ
ಚೆನ್ನಾಗಿರೋ ಬಟ್ಟೆ ಇತ್ತಂದರೆ ಅಫ್ಕೋರ್ಸ್ ಕೊಡ್ತೀನಿ ಯಾರಿಗಾದರೂ, ಪೀಪಲ್ ಏನಂತಾರೆ ಯಾರಿಗೆ ನೀಡ್ ಇರುತ್ತೆ. ಬಟ್ ಯಾವುದು ಹರಿದಿರುತ್ತೆ ಅದು ಯೂಸ್ ಇಲ್ಲ ಅಂದಾಗ ನಾನು ಈ ರೀತಿ ಒಂದು ಹೊಸ ರೂಪನೇ ಕೊಟ್ಟು ಒಂದು ಕ್ರಿಯೇಟ್ ಮಾಡ್ತೀನಿ. ತುಂಬ ಚೆನ್ನಾಗಿರುವಂತಹ ಫ್ಲವರ್ಸ್ ಆಗಲಿ ಕ್ರಾಫ್ಟ್ ಐಡಿಯಾಸ್ ಆಗಲಿ ನೋಡ್ಬೋದು ನನ್ನ ಪ್ಲೇಲಿಸ್ಟಲ್ಲಿ. ತುಂಬಾ ವೆರೈಟಿ ಇದೆ. ಸೊ ಯಾವ ರೀತಿ ಕೂಡ ನೀವು ಮಾಡ್ಬೋದು ಅನ್ನೋದನ್ನು ಶೇರ್ ಮಾಡಿದ್ದೀನಿ. ಇನ್ನೂ ನಿಮಗೆ ಇದಕ್ಕಿಂತ ಹೆಚ್ಚಿಗೆ ನಿಮಗೆ ಗೊತ್ತಿತ್ತು ಅಂದರೆ ಪ್ಲೀಸ್ ಏನಂತಾರೆ ಶೇರ್ ಮಾಡಿ ನನ್ನ ಒಂದು ಕಮೆಂಟ್ ಸೆಕ್ಷನ್ನಲ್ಲಿ. ನನಗೂ ತುಂಬ ಐಡಿಯಾಸ್ ಬಂದರೆ ಅಥವಾ ನಿಮ್ಮ ಕಡೆಯಿಂದ ಬಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ, ಇನ್ನೂ ಜಾಸ್ತಿ ಕ್ರಿಯೇಟಿವ್ ಮಾಡ್ಬೋದು ಅಂತ. ಸೊ ಇಲ್ಲಿ ನಾನು ಬೇಸಿಕ್ಕಾಗಿ ನಾರ್ಮಲ್ ಸೀರೆನೇ ಉಟ್ಕೊಂಡಿದ್ದೀನಿ, ಜಾಸ್ತಿ ಏನು ರೇಷ್ಮೆ ಸೀರೆ ಏನಿಲ್ಲ. ಬಟ್ ಇದು ಲುಕ್ ಹಾಗೆ ಇದೆ. ಈಗ ಇತ್ತೀಚೆಗೆ ಇದು ಕಾಮನ್ ಅಂದರೆ ಟ್ರೆಂಡ್ ಆಗಿದೆ ಈ ರೀತಿ ಸೀರೆಗಳನ್ನು ಉಟ್ಕೊಳ್ಳೋದು. ಇತ್ತೀಚೆಗೆ ಲೈಟ್ ವೆಯ್ಟ್ ಆಗಿರೋದನ್ನು ಪ್ರಿಫರ್ ಮಾಡ್ತಾರೆ ಎಲ್ಲರೂ, ಹೆವಿ ಆಗಿರೋದಲ್ಲ. ಸೊ ನನಗೆ ತುಂಬ ಲೈಟ್ ವೆಯ್ಟ್ ಆಗಿರುವಂತಹ ಸೀರೆಗಳು ಉಡೋದು ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಎಷ್ಟು ಲೈಟ್ ಇರುತ್ತೋ ಅಷ್ಟು ನನಗೆ ಕಂಫರ್ಟೇಬಲ್ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ಔಟ್ಫಿಟ್ ಎಲ್ಲೋ ಆಗಿತ್ತು. ತುಂಬಾ ಚೆನ್ನಾಗಿದೆ. ಸಾಫ್ಟ್ ಸಿಲ್ಕ್ ಅಂತ ಹೇಳ್ಬೋದು ಅಥವಾ ಪಟೋಲಾ ಸಾರಿ ಅಂತ ಕರೀತಾರೆ ಇದಕ್ಕೆ. ಸೊ ಈಗಿನ ಟ್ರೆಂಡ್ ಅಂತ ಹೇಳ್ಬೋದು. ತುಂಬ ಲೈಟ್ ವೆಯ್ಟ್ ಇದೆ, ನೋಡ್ಲಿಕ್ಕೂ ಗ್ರ್ಯಾಂಡಾಗಿ ಅನಿಸುತ್ತೆ. ಯಾವ ರೇಷ್ಮೆ ಸೀರೆಗೂ ಕೂಡ ಏನಂತಾರೆ ಸೇಮ್ ನಿಯರ್ ಅಂತ ಹೇಳ್ಬೋದು. ಸೊ ತುಂಬಾ ಲೈಟ್ ವೆಯ್ಟ್ ಇದೆ, ಇಷ್ಟನೂ ಆಗುತ್ತೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಸೊ ಹಾಗಾಗಿ ನಾನು ಇವತ್ತು ಈ ರೀತಿ ಉಟ್ಕೊಂಡಿರೋದು. ಸೊ ಫೋಟೋಸ್ ಕೂಡ ಚೆನ್ನಾಗಿ ಬಂದಿದೆ. ಎಲ್ಲ ಪೂಜೆ ಆದ ನಂತರ ತುಂಬ ಅಂದರೆ ತುಂಬಾ ಕ್ರ್ಯಾಕರ್ಸ್ ಹಾರಿಸಿದ್ದೀವಿ. ಈಗಿನ ಕ್ರ್ಯಾಕರ್ಸ್ ಏನಂದರೆ ತುಂಬ ಒಂದು ರೀತಿ ಡೇಂಜರ್ ಅಂತ ಹೇಳ್ಬೋದು. ಡೇಂಜರ್ ಅಂದರೆ ಆ ರೀತಿ ಎಲ್ಲ ಟಬ್ ಅನ್ನೋದು. ಬಟ್ ಇದು ಯಾವ ಡೈರೆಕ್ಷನಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ದೂರ ಇರೋದು. ತುಂಬಾ ಗಾಳಿಯಲ್ಲಿ ಎಕಡೆ ಹೋಗುತ್ತೆ, ಡೈರೆಕ್ಷನ್ಸೇ ಗೊತ್ತಾಗಂಗಿಲ್ಲ. ಕೆಲವೊಂದು ಸಲ ತುಂಬ ಫನ್ನಿ ಅನಿಸುತ್ತೆ. ಬಟ್ ಭಾಳ ಕೇರ್ಫುಲ್ಲಾಗಿ ಈ ರೀತಿ ಮಾಡಬೇಕು ಕ್ರ್ಯಾಕರ್ಸ್. ಸೊ ಕೆಲವೊಂದು ವಿಚಿತ್ರವಾಗಿರುವಂಥ ಕ್ರ್ಯಾಕರ್ಸ್ ಕೂಡ ಬಂದಿದೆ, ಒಂಥರ ಒಗ್ಗರಣೆಯಾಗಿ ಚಟಪಟ ಅನ್ನೋದು. ಆಮೇಲೆ ನೋಡಿದ್ದೀರಾ ಕೂಡ ಡ್ರೋನ್, ಎಷ್ಟೋ ಸಲ ಹೇಳಿದ್ದೀನಿ ಡ್ರೋನ್ ಕ್ರ್ಯಾಕರ್ಸ್ ಬಂದಿದೆ. ಆಮೇಲೆ ಏನಂತಾರೆ ಇನ್ನೊಂದು ಟ್ರೈನ್ ಕ್ರ್ಯಾಕರ್ಸ್, ಏನೇನೋ ಬಂದಿದೆ ಈ ಸಲ. ಹೊಸ ಟೈಪ್ ತುಂಬ ಜಾಸ್ತಿ ಬಂದಿದೆ. ಸೊ ಹಾಗಾಗಿ ನನಗೂ ಕೂಡ ತುಂಬಾ ಏನಂತಾರೆ ಎಕ್ಸೈಟ್ಮೆಂಟಲ್ಲಿ ನನಗೂ ಹಾರಿಸ್ಬೇಕು ಅನಿಸ್ತಾಯಿತ್ತು. ನನ್ನ ಮಗ ಮಾತ್ರ ಬಿಡ್ತಾನೆ ಇರಲಿಲ್ಲ. ಸೊ ಒಂಚೂರು ತೊಗೊಂಡ್ರೆ ಸಾಕು ಅಳ್ಳಿಕ್ಕೆ ಶುರು ಮಾಡೋದು ಆ ರೀತಿ. ಹಾಗಾಗಿ ಬಟ್ ಅವ ತನ್ನ ಫ್ರೆಂಡಿಗೆ ಕೊಡ್ಲಿಕ್ಕೆ ರೆಡಿ ಇದ್ದ, ನಮಗೆ ಕೊಡ್ಲಿಕ್ಕೆ ರೆಡಿ ಇದ್ದಿದ್ದಿಲ್ಲ. ಸೊ ಹೇಗೋ ಮಾಡಿ ಎಷ್ಟೋ ಏನಂತಾರೆ ಬೆಣ್ಣೆ ಹಚ್ಚಿ ಎಲ್ಲ ಮಾಡಿ ಏನೇನೋ ಒಂಚೂರು ಹಾರಿಸಿದ್ದು. ಸೊ ತುಂಬ ಚೆನ್ನಾಗಿ ಬಂದಿದೆ ಫೋಟೋಸ್ ಕೂಡ. ಸೊ ಎಲ್ಲ ಪೂಜೆ ಆದ ನಂತರ ನೋಡಿ ತುಂಬಾ ಚೆನ್ನಾಗಿರುವಂತಹ ವ್ಯೂ. ಅಂದರೆ ಒಂದು ರೀತಿ ಪಟಾಕಿ ಹಾರಿಸಿದಾಗ ಎಷ್ಟು ಬೆಳಕು ಏನು ಫೋಟೋ ಬರುತ್ತಲ್ಲ. ಸೊ ತುಂಬ ಚೆನ್ನಾಗಿ ಮನೆ ತುಂಬ ಬೆಳಕು ಬರ್ತಾಯಿತ್ತು. ಒಂದು ರೀತಿ ಮಜಾ ಬಂತು ನನಗೆ. ಅವತ್ತಿನ ದಿನ ಪೂರ ದಿನ ರಾತ್ರಿ 10:30 11 ತನಕ ನಾವು ಈ ರೀತಿ ಮಜಾ ಮಾಡಿದ್ದು. ಸೊ ನೋಡಿ ಲಾಸ್ಟ್ ಪೂಜೆ ಆಗಿದೆ. ಈ ರೀತಿ ನೀವು ತೊಗೊಳ್ಬೋದು, ಎಲ್ಲ ಕಡೆ ಸಿಗುತ್ತೆ. ಸೊ ಕ್ವಿಕ್ಕಾಗಿ ರಂಗೋಲಿನ ಕೂಡ ನೀವು ಮಾಡ್ಬೋದು, ಟೈಮ್ ಸೇವ್ ಆಗುತ್ತೆ. ಅಥವಾ ನಿಮಗೆ ಇಷ್ಟ ಇಲ್ಲ ಅಂತಂದರೆ ಕೂಡ ನೀವು ರಂಗೋಲಿ ಬಿಡಿಸ್ಬೋದು, ಆಪ್ಷನ್ ಇದೆ. ಎಲ್ಲರಿಗೂ ಬೇರೆ ಬೇರೆ ರೀತಿ ಅನುಕೂಲ ಇರುತ್ತೆ. ಸೊ ಹಾಗಾಗಿ ನೋಡಿ ಇಲ್ಲಿ ಈಗ ಸ್ಟಾರ್ಟ್ ಆಗಿದೆ, ಮುಗಿಯೋದಿಲ್ಲ. ಈಗ ಇಲ್ಲಿನೂ ಕೂಡ ತೊಗೊಂಡು ಬಂದಿದ್ದೀವಿ ಎಷ್ಟೋ ಕ್ರ್ಯಾಕರ್ಸ್. ಬಟ್ ಇನ್ನೂ ತೊಗೊಂಡು ಬಾ ಅಂತ ಹೇಳ್ತಾ ಇದ್ದ ನನ್ನ ಮಗ. ಸೊ ಎಷ್ಟು ಕೊಟ್ಟರು ಸಾಲಂಗಿಲ್ಲ. ಒಂದ್ಸಲ ಅದು ಕ್ರೇಜಿನೆಸ್ ಬಂತು ಅಂತಂದರೆ ಮುಗಿಯೋದಿಲ್ಲ ಅಂತಾರಲ್ಲ ಆ ರೀತಿ. ಸೊ ತುಂಬ ಎಂಜಾಯ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಸೊ ಇದು ಒಂದು ನನ್ನ ಚಿಕ್ಕ ಪುಟ್ಟ ವ್ಲಾಗ್, ತುಳಸಿ ವಿವಾಹದ ದಿನ ವ್ಲಾಗ್ ಅಂತ ಹೇಳ್ಬೋದು, ಎ ಡೇ ಇನ್ ಮೈ ಲೈಫ್. ಸೊ ನಾವು ಈ ರೀತಿ ಸೆಲೆಬ್ರೇಷನ್ ಮಾಡಿರೋದು. ಸಾರಿ, ತುಂಬ ಲೇಟಾಗಿ ನಾನು ವ್ಲಾಗನ್ನು ಹಾಕ್ತಾ ಇದ್ದೀನಿ, ಕ್ಷಮಿಸಿ. ಸೊ ಇತ್ತೀಚೆಗೆ ಒಂದು ಸ್ವಲ್ಪ ನಾನು ಒಂದು ಸೈಡ್ ಬಿಸ್ನೆಸ್ ಮಾಡ್ತಾ ಇರೋದು. ಸೊ ಹಾಗಾಗಿ ಎರಡು ಕಡೆ ಹಾಕೋಕ್ಕೆ ಒಂದು ಸ್ವಲ್ಪ ಟೈಮ್ ಆಗ್ತಾ ಇದೆ. ಮಧ್ಯದಲ್ಲಿ ಸ್ವಲ್ಪ ಟ್ರಿಪ್ ಕೂಡ ಆ ಕಡೆ ಈ ಕಡೆ ಜಾಸ್ತಿ ಅಡ್ಡಾಡೋದಾಗಿದೆ. ಸೊ ಹಾಗಾಗಿ ಟೈಮ್ ಸಾಲ್ತಾ ಇಲ್ಲ. ಸೊ ಅದನ್ನು ಕೂಡ ಇನ್ಮೇಲಿಂದ ಒಂದು ಸ್ವಲ್ಪ ಪ್ರಾಪರಾಗಿ ಸೀರಿಯಸ್ ಆಗಿ ವ್ಲಾಗ್ ಹಾಕೋದನ್ನು ನಾನು ಮಾಡ್ತೀನಿ. ಸೊ
ಒಂದು ರೀತಿ ಅಂತಾರಲ್ಲ, ನನಗೂ ಏನಂತಾರೆ, ಒಂದು ವರ್ಷ ಕಂಟಿನ್ಯೂಸ್ ಆಗಿ ಹಾಕಿದ್ದೀನಿ ಕೂಡ. ಬಟ್ ಏನೋ ಒಂದು ಹೋಪ್ಸ್ ಇತ್ತು. ಏನಂತಾರೆ, ಆ್ಯಕ್ಚುಲಿ ಒಂದು ಲಿಮಿಟ್ ಇರುತ್ತೆ ಒಂದು ವ್ಲಾಗ್ ಅಥವಾ ಒಂದು ವ್ಲಾಗನ್ನು ಅಪ್ಲೋಡ್ ಮಾಡಿದಾಗ ಒಂದು ವರ್ಷದಲ್ಲಿ ಇಷ್ಟು ರೀಚ್ ಆಗಬೇಕು ಅನ್ನೋದನ್ನು. ಸೊ ನಾನು ಒಂಚೂರು ನನಗೆ ಏನಂತಾರೆ ಮನಸ್ಸಿಗೆ ಬೇಜಾರಾಗಿತ್ತು, ಇಷ್ಟೆಲ್ಲ ಕಷ್ಟಪಟ್ಟರು ಕೂಡ ಯಾಕೆ ಇಷ್ಟು ರೀಚ್ ಆಗ್ತಾ ಇಲ್ಲ ಅಂತ. ಸೊ ಹಾಗಾಗಿ ಒಂದು ಸ್ವಲ್ಪ ಅದು ಬೇಜಾರಾಗಿರೋದ್ರಿಂದ ನನಗೂ ಮನಸ್ಸು ಏನಂತಾರೆ ಡೈಲಿ ವ್ಲಾಗನ್ನು ಹಾಕಲಿಕ್ಕೆ ಹೋಗಲಿ ಬೇಡಪ್ಪ, ಯಾರೂ ಕೆರೆ ಮಾಡೋದಿಲ್ಲ ಆ ರೀತಿ ಅನಿಸ್ತಾ ಇತ್ತು ನನಗೆ. ಸೊ ಹಾಗಾಗಿ ಒಂದು ಸ್ವಲ್ಪ ಗ್ಯಾಪ್ ಬಿಡೋದು, ಈ ರೀತಿ ಹಾಕೋದು ಮಾಡ್ತಾಯಿದ್ದೆ. ಬಟ್ ಕಂಟಿನ್ಯೂ ಆಗಿ ಏನಂತಾರೆ ಯಾವತ್ತೂ ಸ್ಟಾಪ್ ಮಾಡಿಲ್ಲ, ನಾನು ಮಾಡೋದು ಇಲ್ಲ. ಒಂದು ರೀತಿ ನಾನು ಖುಷಿಯಿಂದನೇ ನನ್ನ ಏನಂತಾರೆ ಎಕ್ಸೆಪ್ಟೆನ್ಸ್ಲಿಂದನೇ ನಾನು ಈ ರೀತಿ ಶೇರ್ ಅಂದರೆ ವ್ಲಾಗ್ ಮಾಡಬೇಕು ಅಂತ ನಾನು ಈ ಚಾನಲ್ ಥ್ರೂ ಮೂಲಕ ಸೊ ಬಂದ್ ಮಾಡೋದಿಲ್ಲ. ಬಟ್ ಆದರೂ ಇನ್ಮೇಲಿಂದ ನಾನು ತಪ್ಪದೆ ಕಂಟಿನ್ಯೂ ಆಗಿ ವ್ಲಾಗ್ ಹಾಕೋದನ್ನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಇವತ್ತಿನ ವ್ಲಾಗ್ ಇಷ್ಟೇ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಮುಂದಿನ ವ್ಲಾಗಲ್ಲಿ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ, ಖುಷಿಯಾಗಿರಿ. ಸೊ ಖುಷಿ ಇರೋದನ್ನು ಏನಂತಾರೆ ತುಂಬ ಕಷ್ಟ, ಎಲ್ಲ ಇದ್ರೂ ಖುಷಿಯಾಗಿ ಅನುಭವಿಸೋದು ಏನಂತಾರೆ ಎಲ್ಲರಿಗೂ ಸಿಗೋದಿಲ್ಲ. ಸೊ ಹಾಗಾಗಿ ಪ್ರತಿಯೊಂದು ನಿಮಿಷದಲ್ಲಿನೂ ಒಂದು ಖುಷಿಯನ್ನು ಹುಡುಕಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.